ಇಡೀ ಜಗತ್ತಲ್ಲಿ ವಿಶ್ವದಲ್ಲಿ ಫಿನ್ಲ್ಯಾಂಡಿನ ಕಲೇವಾಲ ಅನ್ನುವಂಥದ್ದನ್ನು ಜಗತ್ತಿನ ಪ್ರಪ್ರಥಮ ಜನಪದ ಕಾವ್ಯ ಅಂತ ಗುರುತಿಸ್ತಾರೆ. ಆ ಫಿನ್ಲ್ಯಾಂಡಿನ ಕಲೇವಾಲವನ್ನು ಹೊರತುಪಡಿಸಿದ್ರೆ ಇಡೀ ವಿಶ್ವದಲ್ಲಿ ತುಂಬ ಸುದೀರ್ಘವಾದಂತಹ ಮತ್ತು ಮಹತ್ವದ ಜನಪದ ಕಾವ್ಯ ಯಾವುದು ಅಂತಂದರೆ ಅದು ನಮ್ಮ ನೆಲದ, ನಮ್ಮ ಕತ್ತಲ ರಾಜ್ಯದ ಅಥವಾ ನಮ್ಮ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಜನಪದ ಮಹಾಕಾವ್ಯ ಮತ್ತು ಮಂಟೇಸ್ವಾಮಿ ಜನಪದ ಮಹಾಕಾವ್ಯಗಳು. ಈ ಜನಪದ ಕಾವ್ಯಗಳನ್ನು 7 ರಾತ್ರಿ 7 ಹಗಲಿನ ಕತೆ ಅಂತ ನಾವು ಕರಿತೀವಿ. ಅವರನ್ನು ಈಗ ಕೂರಿಸಿ ನೀವು ಹಾಡಿ ಅಂತ ಹೇಳಿದ್ರೆ ಅವರು ಇವಾಗ ಶುರು ಮಾಡಿದ್ರೆ ಅವರು ಹಾಡ್ತಾನೇ ಇರ್ತಾರೆ. ರಾತ್ರಿ ಅವರು ಹಾಡ್ತಾ ಇರ್ತಾರೆ. ಪರೀಕ್ಷೆ ಬರೀಬೇಕು, ಏನಾದ್ರು ಒಂದು ಮಾತಾಡಬೇಕು ಅಂತಂದ್ರೂ, ಯಾವುದಾದ್ರು ವೇದಿಕೆಗೆ ಹೋಗಬೇಕು ಅಂದ್ರೂ ನಾವು ನೋಟ್ಸ್ ಮಾಡಿರ್ತೀವಿ, ನಾವು ಟಿಪ್ಪಣಿ ಮಾಡಿರ್ತೀವಿ. ಆದರೆ ಈ ರೀತಿ ಯಾವುದೇ ಸಿದ್ಧತೆಗಳು, ಯಾವುದೇ ಒಂದು ಮಾಹಿತಿಗಳನ್ನು ಅವರು ಮುಂದೆ ಇಟ್ಕೊಳ್ಳೋದೇ ಇಲ್ಲ. ಅವರು ಹಾಗೆಯೇ ಅವರು ಹಾಡ್ತಾ ಇರ್ತಾರೆ ಅಂತಂದರೆ ಅವರ ಒಂದು ನೆನಪಿನ ಶಕ್ತಿ, ಅವರ ಜ್ಞಾನ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಸಲಾಮನ್ನು ನಾವು ಹೇಳ್ಬೇಕಾಗತ್ತೆ. ಈ ಒಂದು ಮಹಾಕಾವ್ಯಗಳನ್ನು ಕಟ್ಟಿದಂತಹ, ಇದನ್ನು ಬೆಳೆಸಿದಂತಹ, ಉಳಿಸಿದಂತಹ ಒಂದು ಕ್ರೆಡಿಟು ನಿಜವಾಗ್ಲೂ ನಮ್ಮ ಈ ಒಂದು ಜನಪದ ಗಾಯಕರಿಗೆ ಮತ್ತು ಹಾಡುಗಾರರಿಗೆ, ತಂಬೂರಿ ಕಲಾವಿದರಿಗೆ, ನೀಲಗಾರರಿಗೆ, ಕಂಸಾಳೆ ದೇವರ ಗುಡ್ರಿಗೆ ಮತ್ತು ಇವತ್ತಿಗೂ ಕೂಡ ಅದನ್ನು ಮುಂದುವರಿಸ್ತಕ್ಕಂಥ ಅಕ್ಷರಸ್ಥ ಜನಪದ ಗಾಯಕರು ಮತ್ತು ಕಲಾವಿದರಿಗೆ ಇದು ಸಲ್ಲಬೇಕು ಅಂತ ಹೇಳಬೇಕಾಗತ್ತೆ. ಅಪ್ಪ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರವಾಗಲಪ್ಪ ಜಯ. ಕಂಸಾಳೆ ಮತ್ತು ಜೋಳಿಗೆ ಮತ್ತು ಅಲ್ಲಿ ಬರ್ತಕ್ಕಂಥ ಅಲ್ಲೂ ಕೂಡ ರುದ್ರಾಕ್ಷಿ ದೀಕ್ಷೆನೇ ಆಗುತ್ತೆ. ಕಂಸಾಳೆ ಭಾಳ ಪ್ರಧಾನವಾಗಿ ಮಹದೇಶ್ವರನ ಗುಡ್ರಲ್ಲಿ ಇರುತ್ತದು. ಅವರು ದೀಕ್ಷೆ ಆದರೆ ಅವರಲ್ಲಿ ಕಂಸಾಳೆನ ಕೊಡೋ ಅಂಥದ್ದು ದೀಕ್ಷೆ ಮಾಡುವಾಗ, ಮತ್ತು ಅವ್ರಿಗೆ ಮಾಮೂಲಿ ರುದ್ರಾಕ್ಷಿಯನ್ನೇ ದೀಕ್ಷೆಯಲ್ಲಿ ಅವ್ರಿಗೆ ರುದ್ರಾಕ್ಷಿಯನ್ನು ಧರಿಸೋದು, ಮತ್ತು ಬಿಳಿ ವಸ್ತ್ರಗಳನ್ನೇ ಧರಿಸೋದು, ಮತ್ತು ಜೋಳಿಗೆ ಇರ್ತಕ್ಕಂಥದ್ದು, ಮತ್ತು ಒಂದು ನಾಗಬೆತ್ತ ಇರುತ್ತೆ ಎಲ್ಲಿ ಮಹದೇಶ್ವರನ ಇದರಲ್ಲಿ. ಮಂಟೇಸ್ವಾಮಿ ಒಕ್ಕಲುಗಳಲ್ಲಿ ಬಂದರೆ ಮಂಟೇಸ್ವಾಮಿಯ ಅಥವಾ ಸಿದ್ದಪ್ಪಾಜಿಯ ಹೆಸರಲ್ಲಿ ಅವರಲ್ಲೂ ಕೂಡ ದೀಕ್ಷೆ ಆಗುತ್ತೆ. ಅವರಿಗೆ ರುದ್ರಾಕ್ಷಿಯನ್ನು ಧರಿಸ್ತಾರೆ, ಬಿಳಿ ವಸ್ತ್ರಗಳನ್ನು ಧರಿಸ್ತಾರೆ, ಜಗಟೆಯನ್ನು ಕೊಡ್ತಾರೆ, ಮತ್ತು ನಾಗಬೆತ್ತವನ್ನು ಕೊಡ್ತಾರೆ, ಮತ್ತು ಇವರಲ್ಲಿ ಕಂಡಾಯ ಕೂಡ ಇರ್ತದೆ. ಸೊ ಕಂಡಾಯ, ನಾಗಬೆತ್ತ, ಜಗಟೆ, ಜೋಳಿಗೆ ಮತ್ತು ರುದ್ರಾಕ್ಷಿ ಇವು ನೀಲಗಾರನ ಐಡೆಂಟಿಟಿ ಆಗುತ್ತೆ. ಇದು ಮಂಟೇಸ್ವಾಮಿಯವರ ನೀಲಗಾರರ ಒಂದು ದೇವ್ರ ಗುಡ್ರಗಳ ಒಂದು ಪರಂಪರೆ ಇದು. ಆದರೆ ಕಂಸಾಳೆ ಮತ್ತು ನಾಗಬೆತ್ತ, ಜಗಟೆ ಅಲ್ಲೂ ಕೂಡ ಇರ್ತದೆ ಮಹದೇಶ್ವರನಲ್ಲಿ, ಮತ್ತು ಅವರು ಕೂಡ ತಂಬೂರಿಯನ್ನು ಬಳಸ್ತಾರೆ. ಹಾಡುಗಾರಿಕೆಯನ್ನು ಮಾಡ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಐಡೆಂಟಿಟಿ ಬೇರೆ ಎಕ್ಸ್ಟ್ರಾ ಇರ್ತದೆ. ಆದರೆ ಮಾಮೂಲಿಯಾಗಿರ್ತಕ್ಕಂಥ ದೇವ್ರ ಗುಡ್ರಗಳು ಅವರು ಜಗಟೆ ಮತ್ತು ಅವರು ಜೋಳಿಗೆ ಮತ್ತು ಕಂಸಾಳೆ ಈ ಥರದವುಗಳನ್ನು ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಗುಡ್ಡರು ಅಥವಾ ನೀಲ್ಗಾರರು ಅವರ ಒಂದು ಏನು ಗುರು ಅಥವಾ ಮಂಟೇಸ್ವಾಮಿಯ ವಚನಗಳು, ವಾಕ್ಯಗಳೇನಿದ್ದಾವೆ, ಅವರ ಆಶಯಗಳೇನಿದೆ ಅದನ್ನು ಅವರು ಭಿಕ್ಷಾಸಾರರ ಮೂಲಕ ಅವರು ಸಾರ್ಕೊಂಡು ಅವರ ಒಂದು ಪರಂಪರೆಯನ್ನು ಮುಂದುವರಿಸ್ತಾರೆ. ಈ ಥರದೊಂದು ಸ್ವಲ್ಪ ವ್ಯತ್ಯಾಸಗಳಿದೆ. ಮಹದೇಶ್ವರನ ಗುಡ್ರು ಮತ್ತು ಮಂಟೇಸ್ವಾಮಿ ಗುಡ್ರಿಗೆ ವ್ಯತ್ಯಾಸಗಳಿವೆ. ನಮ್ಮ ಮಲೆಮಹದೇಶ್ವರ ಜನಪದ ಮಹಾಕಾವ್ಯ ಮತ್ತು ಮಂಟೇಸ್ವಾಮಿ ಜನಪದ ಮಹಾಕಾವ್ಯ ಈ ಎರಡೂ ಕಾವ್ಯಗಳನ್ನು ಕಟ್ಟಿ ಬೆಳೆಸಿ ಉಳಿಸಿದ ಕೀರ್ತಿ ನಮ್ಮ ಕತ್ತಲ ರಾಜ್ಯ ಅಂತ ಕರೆಯಲ್ಪಡ್ತಕ್ಕಂಥ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಕೊಡಗು ಈ ಭಾಗದಾದ್ಯಂತ ಹರಡ್ಕೊಂಡಿರ್ತಕ್ಕಂಥ ನಮ್ಮ ಜನಪದ ಗಾಯಕರೇನಿದ್ದಾರೆ, ಈ ಜನಪದ ಗಾಯಕರಿಗೆ ಈ ಒಂದು ಕ್ರೆಡಿಟ್ ಅಥವಾ ಈ ಕೀರ್ತಿ ಅವರಿಗೆ ಸಲ್ಲಬೇಕು. ಯಾಕೆ ಅಂತಂದರೆ ನೋಡಿ, ಈ ಜನಪದ ಕಾವ್ಯಗಳನ್ನು 7 ರಾತ್ರಿ 7 ಹಗಲಿನ ಕತೆ ಅಂತ ನಾವು ಕರಿತೀವಿ. ಈ 7 ರಾತ್ರಿ 7 ಹಗಲಿನ ಕಥೆಯನ್ನು ನಮ್ಮ ಕಲಾವಿದರು ಅವರನ್ನು ಈಗ ಕೂರಿಸಿ ನೀವು ಹಾಡಿ ಅಂತ ಹೇಳಿದ್ರೆ ಅವರು ಇವಾಗ ಶುರು ಮಾಡಿದ್ರೆ ಅವರು ಹಾಡ್ತಾನೇ ಇರ್ತಾರೆ. ರಾತ್ರಿ ಅವರು ಹಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಯಾವ ಒಂದು
ನಾವೇನು ಈಗ ಏನಾದ್ರೂ ಒಂದು ಪರೀಕ್ಷೆ ಬರೀಬೇಕು, ಏನಾದ್ರು ಒಂದು ಮಾತಾಡಬೇಕು ಅಂತಂದ್ರೂ, ಯಾವುದಾದ್ರು ವೇದಿಕೆಗೆ ಹೋಗಬೇಕು ಅಂದ್ರೂ ನಾವು ನೋಟ್ಸ್ ಮಾಡಿರ್ತೀವಿ, ನಾವು ಟಿಪ್ಪಣಿ ಮಾಡಿರ್ತೀವಿ. ಆದರೆ ಈ ರೀತಿ ಯಾವುದೇ ಸಿದ್ಧತೆಗಳು, ಯಾವುದೇ ಒಂದು ಮಾಹಿತಿಗಳನ್ನು ಅವರು ಮುಂದೆ ಇಟ್ಕೊಳ್ಳೋದೇ ಇಲ್ಲ. ಅವರು ಹಾಗೆಯೇ ಅವರು ಹಾಡ್ತಾ ಇರ್ತಾರೆ ಅಂತಂದರೆ ಅವರ ಒಂದು ನೆನಪಿನ ಶಕ್ತಿ, ಅವರ ಜ್ಞಾನ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಸವಾಲನ್ನು ನಾವು ಸಲಾಮನ್ನು ನಾವು ಹೇಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಮಹಾಕಾವ್ಯಗಳನ್ನು ಕಟ್ಟಿದಂತಹ, ಇದನ್ನು ಬೆಳೆಸಿದಂತಹ, ಉಳಿಸಿದಂತಹ ಒಂದು ಕ್ರೆಡಿಟು ನಿಜವಾಗ್ಲೂ ನಮ್ಮ ಈ ಒಂದು ಜನಪದ ಗಾಯಕರಿಗೆ ಮತ್ತು ಹಾಡುಗಾರರಿಗೆ, ತಂಬೂರಿ ಕಲಾವಿದರಿಗೆ, ನೀಲಗಾರರಿಗೆ, ಕಂಸಾಳೆ ದೇವರ ಗುಡ್ರಿಗೆ ಮತ್ತು ಇವತ್ತಿಗೂ ಕೂಡ ಅದನ್ನು ಮುಂದುವರಿಸ್ತಕ್ಕಂಥ ಅಕ್ಷರಸ್ಥ ಜನಪದ ಗಾಯಕರು ಮತ್ತು ಕಲಾವಿದರಿಗೆ ಇದು ಸಲ್ಲಬೇಕು ಅಂತ ಹೇಳಬೇಕಾಗತ್ತೆ. ಮತ್ತು ಈ ಕಾವ್ಯಗಳಿದೆಯಲ್ಲ, ಇದು ಜಗತ್ತಿನ ಶ್ರೇಷ್ಠವಾದ ಮತ್ತು ಸುದೀರ್ಘವಾದಂತಹ ಜನಪದ ಕಾವ್ಯಗಳು ಅಂತ ಇದಕ್ಕೆ ಹೆಸರಿದೆ. ಇಡೀ ಜಗತ್ತಲ್ಲಿ, ವಿಶ್ವದಲ್ಲಿ ಫಿನ್ಲ್ಯಾಂಡಿನ ಕಲೇವಾಲ ಅನ್ನುವಂಥದ್ದನ್ನು ಜಗತ್ತಿನ ಪ್ರಪ್ರಥಮ ಜನಪದ ಕಾವ್ಯ ಅಂತ ಗುರುತಿಸ್ತಾರೆ. ಆ ಫಿನ್ಲ್ಯಾಂಡಿನ ಕಲೇವಾಲವನ್ನು ಹೊರತುಪಡಿಸಿದ್ರೆ ಇಡೀ ವಿಶ್ವದಲ್ಲಿ ತುಂಬ ಸುದೀರ್ಘವಾದಂತಹ ಮತ್ತು ಮಹತ್ವದ ಜನಪದ ಕಾವ್ಯ ಯಾವುದು ಅಂತಂದರೆ ಅದು ನಮ್ಮ ನೆಲದ, ನಮ್ಮ ಕತ್ತಲ ರಾಜ್ಯದ ಅಥವಾ ನಮ್ಮ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಜನಪದ ಮಹಾಕಾವ್ಯ ಮತ್ತು ಮಂಟೇಸ್ವಾಮಿ ಜನಪದ ಮಹಾಕಾವ್ಯಗಳು. ಸೊ ಇವತ್ತು ಪಿ ಕೆ ರಾಜಶೇಖರ್ ಅನ್ನುವಂಥವರು ಸಂಪಾದಿಸಿರ್ತಕ್ಕಂಥ ಮಲೆಮಹದೇಶ್ವರ ಜನಪದ ಮಹಾಕಾವ್ಯ ಮತ್ತು ದರೆಗೆ ದೊಡ್ಡವರ ಮಹಾಕಾವ್ಯ ಅನ್ನುವಂಥ ಎರಡೂ ಕಾವ್ಯಗಳು ಜಗತ್ತಿನ ಸುದೀರ್ಘವಾದ ಮತ್ತು ಶ್ರೇಷ್ಠವಾದಂತಹ, ಅತ್ಯಂತ ವಿಶಾಲವಾದಂತಹ ಕಾವ್ಯಗಳು ಅಂತ ಇವುಗಳನ್ನು ನಾವು ಹೆಸರಿಸ್ತೀವಿ. ಅಂಥ ಒಂದು ಕಾವ್ಯವನ್ನು ಕಟ್ಟಿದ್ದು ಯಾರಪ್ಪ ಅಂತಂದರೆ ಇದೇ ಯಾರನ್ನು ನಾವು ಅನಕ್ಷರಸ್ಥರು ಅಂತ ಕರಿತೀವಲ್ಲ, ಮತ್ತು ಅವಿದ್ಯಾವಂತರು ಅಂತ ಕರಿತೀವಲ್ಲ, ಯಾರನ್ನು ನಾವು ಈ ಮನೆಗೆ ಭಿಕ್ಷಾ ಎತ್ತವರು ಅಂತ ಕರಿತೀವಲ್ಲ, ನೀಲಗಾರರು, ತಂಬೂರಿ ಕಲಾವಿದರು, ಕಂಸಾಳೆ ದೇವ್ರ ಗುಡ್ರು ಅಂತ, ಆ ಒಂದು ಮಹಾತ್ಮರೇ, ಆ ಒಂದು ಮಹಾನ್ ಕಲಾವಿದರೇ ಈ ಒಂದು ಕಾವ್ಯಗಳನ್ನು, ಜಗದ್ವಿಖ್ಯಾತವಾದಂತಹ ಸುದೀರ್ಘವಾದಂತಹ ಕಾವ್ಯಗಳನ್ನು ಕಟ್ಟಿದಂಥದ್ದು ಈ ನಮ್ಮ ನೆಲದ ಕತ್ತಲ ರಾಜ್ಯದ ಮತ್ತು ಈ ನಮ್ಮ ಚಾಮರಾಜನಗರ ಕ್ಷೇತ್ರದ ಜನಪದ ಕಲಾವಿದರು. ಅವ್ರಿಗೆ ಈ ಕಾವ್ಯ ಕಟ್ಟಿದಂಥ ಕೀರ್ತಿ ಅವ್ರಿಗೆ ಸಲ್ಲಬೇಕು. ಆಗ ನೋಡೋದಾದರೆ ನನಗೆ ಭಾಳ ಆಶ್ಚರ್ಯ ಅನಿಸಿದ್ದು, ನಾನು ಕೊಡೇಕಲ್ಗೆ ಹೋದಾಗ ಅಲ್ಲಿ ತಂಬೂರಿ, ಭಾಳ ಭಾರಿ ತಂಬೂರಿ ಅಂತೀವಿ ಅದನ್ನು, ಆ ಕೊಡೇಕಲ್ಲಲ್ಲೂ ಕೂಡ ತಂಬೂರಿಯನ್ನು ನಾನು ನೋಡಿದೆ. ಮತ್ತು ಹಾಗೆಯೇ ಮಂಟೇಸ್ವಾಮಿಯವರ ಐಕ್ಯ ಸ್ಥಳವಾಗಿರ್ತಕ್ಕಂಥ ಬೊಪ್ಪೇಗೌಡನಪುರಕ್ಕೆ ಹೋದರೆ ಬೊಪ್ಪೇಗೌಡನಪುರದ ಮಂಟೇಸ್ವಾಮಿ ಐಕ್ಯ ಗದ್ದಿಗೆಯಲ್ಲೂ ಭಾರಿ ತಂಬೂರಿ ಇದೆ. ತಂಬೂರಿ ಮತ್ತು ಅದರ ಜೊತೆಗೆ ಅವರ ವಚನಗಳು, ಮಂಟೇಸ್ವಾಮಿಯವರೇ ಸ್ವತಃ ಬರೆದಿರ್ತಕ್ಕಂಥ, ಕೊಡೇಕಲ್ಲ ಬಸವೇಶ್ವರ ಮತ್ತು ಕಪ್ಪಡಿ ರಾಚಪ್ಪಾಜಿಯವರೇ ಸ್ವತಃ ಬರೆದಿರ್ತಕ್ಕಂಥ ವಚನಗಳು ಕೊಡೇಕಲ್ಲಲ್ಲೂ ಇದೆ, ಮಂಟೇಸ್ವಾಮಿಯವರ ಬಿಜಿಪುರದ ಗದ್ದಿಗೆನಲ್ಲೂ ಇದೆ. ಅಂದರೆ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ಈ ವಚನಗಳಿದಾವಲ್ಲ, ಈ ವಚನಗಳನ್ನು ಆವಾಗ ಹಾಡುವ ಮತ್ತು ಅದನ್ನು ಸಮಾಜಕ್ಕೆ ಅವ್ರಿಗೆ ಒಂದು ಉನ್ನತವಾದ ತಿಳುವಳಿಕೆಯನ್ನು ಕೊಡಲಿಕ್ಕೆ ಅಂತೇಳಿ ರಚನೆ ಮಾಡಿದ್ರು. ಅದನ್ನೇ ಅವರು ಆವಾಗ ಆಡ್ತಾನೂ ಇದ್ದರು. ಇವತ್ತಿಗೂ ಕೊಡೇಕಲ್ಲಲ್ಲಿ ಆ ಒಂದು ವಚನಗಳನ್ನು ಹಾಡುವ ಪದ್ಧತಿ ಇದೆ. ನಮ್ಮಲ್ಲಿ ಮಂಟೇಸ್ವಾಮಿ ಕಾವ್ಯವನ್ನು ಯಾವ ರೀತಿಯಾಗಿ ನೀಲಗಾರರು ಆಡ್ತಾರೋ, ಸ್ವತಃ ಅವರು ರಚನೆ ಮಾಡಿರ್ತಕ್ಕಂಥ ವಚನಗಳನ್ನು ಹಾಡುವ ಪದ್ಧತಿ ಅಲ್ಲೂ ಕೂಡ ಇದೆ. ಅಂದರೆ ಈ ವಚನಗಳು ಅಂತ ನಾವು ಏನು ಹೇಳ್ತೀವಿ, ಅಥವಾ ಇವತ್ತು ಮಂಟೇಸ್ವಾಮಿ ಮಹದೇಶ್ವರ ಕಾವ್ಯ ಅಂತ ಏನು ಹೇಳ್ತೀವಿ, ಈ ಕಾವ್ಯವನ್ನು ಇವತ್ತು ನೀಲಗಾರರು ಆಡ್ತಾ ಇದ್ದಾರೆ. ಆದರೆ ಆವಾಗ ಮಂಟೇಸ್ವಾಮಿ ಮತ್ತು ಅವರ ಕೊಡೇಕಲ್ ಬಸವೇಶ್ವರ ಅಥವಾ ಅವರೇ ಆ ವಚನಗಳನ್ನು ಲಿಖಿತ ರೂಪದಲ್ಲಿ ಬರೆದು ಅದನ್ನು ಜನರಿಗೆ ಹೇಳ್ತಕ್ಕಂಥದ್ದನ್ನು ಅವರು ಮಾಡಿದ್ದಾರೆ. ಇದು ಈ ಕಾವ್ಯಗಳ ಒಂದು ರಚನೆ ಮತ್ತು ಅದನ್ನು ಹಾಡುವ ಪದ್ಧತಿ ಅವ್ರ ಕಾಲದಿಂದಲೂ ಕೂಡ ಬಹುಶಃ ಇದು ಇತ್ತು. ಸೊ ಇವತ್ತು ಈ ಕಾವ್ಯಗಳು ಅವರ ಒಂದು ಪವಾಡಗಳನ್ನು ಮತ್ತು ಅವರ ಒಂದು ಸಂದೇಶಗಳನ್ನು, ಅವರ ಒಂದು ಜಾತ್ಯತೀತ ಮತ್ತು ಕೆಲವು ಉದಾತ್ತವಾದ ಮೌಲ್ಯಗಳನ್ನು ಜನರಿಗೆ ಹೇಳೋದಕ್ಕೆ ಅವರು ಇವತ್ತು ಕಾವ್ಯವನ್ನು ಕಟ್ಟಿ ಜನ ಆಡುವಂಥದ್ದು ಇವತ್ತು ಚಾಲ್ತಿಯಲ್ಲಿ ಇದೆ. ನಿಜ, ನೀವು ಹೇಳೋದು ನಿಜ ಇದೆ. ಆದರೆ
ಭಾಳ ಪ್ರಾಕ್ಟಿಕಲ್ಲಾಗಿ ನಾವು ಈ ಥರದ ಕೆಲವು ಇದನ್ನು ನಾವು ಈ ಪರಂಪರೆಗಳಿಗೆ ಇರುವಂಥ ಸವಾಲುಗಳು ಅಂತ ನಾವು ಹೇಳ್ಬೋದು. ಒಂದು ಮಾದೇಶ್ವರ ಆಗಲಿ ಮಂಟೇಸ್ವಾಮಿ ಆಗಲಿ ಅಥವಾ ಯಾವುದೇ ನಮ್ಮ ಬಸವಣ್ಣ ಅಲ್ಲಮಪ್ರಭು ಆಗಲಿ ಅಥವಾ ಬೇರೆ ಬೇರೆ ಕಬೀರರಾಗಲಿ, ಈ ಯಾರನ್ನು ನಾವು ಸಮಾಜ ಸುಧಾರಕರು ಅಥವಾ ಸಮಾಜ ಪರಿವರ್ತನೆ ಮಾಡುವಂಥ ಒಂದು ಚಳುವಳಿಯನ್ನು, ಕ್ರಾಂತಿಯನ್ನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮಾಡಿದ್ರು ಅಂತೀವಿ. ಅವರೆಲ್ಲರ ಉದ್ದೇಶ ಏನಾಗಿರ್ತದೆ ಅಂತಂದರೆ ಸರ್ವರು ಸಮಾನರು ಅಂತ, ಸಮಾನರಾಗಿ ಇರಬೇಕು ಅಂತ. ಸೊ ಇವತ್ತು ಮಂಟೇಸ್ವಾಮಿ ಪರಂಪರೆಯಲ್ಲೂ ಕೂಡ, ಮಂಟೇಸ್ವಾಮಿ ಒಕ್ಕಲುಗಳಲ್ಲೂ ಕೂಡ ಎಲ್ಲರೂ ಕೂಡ ಇದ್ದಾರೆ. ಹುಲಿ 18 ಜಾತಿಗಳು ಅಲ್ಲಿ ಒಕ್ಕಲಾಗಿದ್ದಾರೆ. ಆದರೆ ನಾವು ಒಂದು ಭಾಳ ದೊಡ್ಡ ಬೆಳವಣಿಗೆ ಮತ್ತು ಇವತ್ತಿಗೂ ಅನುಷ್ಠಾನದಲ್ಲಿರೋದು ಏನಪ್ಪ ಅಂತಂದರೆ, ನೀವು ಮಂಟೇಸ್ವಾಮಿ ಕ್ಷೇತ್ರಗಳಿಗೆ ಎಲ್ಲಿಗಾದರೂ ಹೋಗಿ ಎಲ್ಲರೂ ಕೂಡ ಬರ್ತಾರೆ, ಎಲ್ಲರೂ ಕೂಡ ಪೂಜೆಯಲ್ಲಿ ಪಾಲ್ಗೊಳ್ತಾರೆ, ಎಲ್ರಿಗೂ ಪ್ರವೇಶ ಇದೆ, ಎಲ್ಲರೂ ಸಮಾನವಾಗಿಯೇ ಇರ್ತಾರೆ. ಅಲ್ಲಿ ಸಸ್ಯಾಹಾರ ಮಾಡೋರು ಇರ್ತಾರೆ, ಮಾಂಸಾಹಾರ ಮಾಡೋರು ಇರ್ತಾರೆ. ಎಲ್ಲರೂ ಕೂಡ ಒಂದೇ ಒಂದು ಏನು ಪರ್ಸೆಗಳು ಒಂದೇ ಬೈಲಲ್ಲಿ ಅಥವಾ ಒಂದೇ ಕ್ಷೇತ್ರದಲ್ಲಿ ಸಮಾನವಾಗಿ ಇರ್ತಾರೆ. ಮತ್ತು ಅವರು ಧರಿಸ್ತಕ್ಕಂಥ ಏನಿದೆ ಒಂದು ರುದ್ರಾಕ್ಷಿ ಏನಿದೆ, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಕಾಮನ್ ಆಗಿಯೇ ಇರ್ತದೆ. ರುದ್ರಾಕ್ಷಿ ಧರಿಸ್ತಾ ಎಲ್ಲರೂ ನೀಲ್ಗಾರ್ರಿ, ಮತ್ತು ರುದ್ರಾಕ್ಷಿ ಧರಿಸ್ತಂಥ ಕಂಸಾಳೆ ಹಿಡ್ದಂಥ ಎಲ್ಲರೂ ಕೂಡ ಕಂಸಾಳೆ ದೇವ್ರುಗುಡ್ರಿ, ಇವರು ಎಲ್ಲರೂ ನೀಲ್ಗಾರ್ರಿ. ಆದರೆ ಸಾಮೂಹಿಕವಾಗಿ ಒಂದು ಕಡೆ ಇವರು ಸೇರಿದಾಗ ಆ ಥರದ್ದಿದೆ. ಆದರೆ ಅವರು ನಂತರ ಕ್ಷೇತ್ರಗಳನ್ನು ಬಿಟ್ಟು ಅಥವಾ ಬೇರೆ ಕಡೆ ಹೋದಾಗ ಅವರ ನಡುವೆ ಈ ಜಾತೀಯತೆ ಅನ್ನೋದು ಕಾಣಿಸ್ತದೆ. ಆದರೆ ದ್ಯಾವರಗುಡ್ರು ಅನ್ನೋ ಒಂದು ವೇದಿಕೆ ಅಂತ ಬಂದಾಗ ಅವರಲ್ಲಿ ಐಕ್ಯವಾಯ್ತಾರೆ ಮತ್ತು ಅವರಲ್ಲಿ ಸಮಾನತೆ ಇರ್ತದೆ. ಆದರೆ ಈ ಜಾತೀಯತೆಯ ಒಂದು ಪ್ರಭಾವ ಎಷ್ಟು ಮಟ್ಟಿಗಿದೆ ಅಂತಂದರೆ, ಅವರು ಅದರಿಂದ ಆಚೆ ಬರ್ತಾ ಇದ್ದಂಗೆ ಅವರು ಜಾತಿಗಳ ಒಂದು ಇದರಲ್ಲೇ ಗುರುತಿಸ್ಕೊಳ್ಳೋ ಅಂಥದ್ದಿದೆ. ಆದರೆ ಒಂದು ನಾವೆಲ್ಲರೂ ಕೂಡ ಮಂಟೇಸ್ವಾಮಿ ಗುಡ್ರು ಅನ್ನೋ ಒಂದು ಹೆಸರಲ್ಲಿ ಐಕ್ಯತೆಯನ್ನು ನಾವು ಆ ಪರಂಪರೆ ಒಳಗಡೆ ನಾವು ಕಾಣ್ಬೋದು. ಅದು ಇದೆ. ಹೌದು, ಅದು ಮಂಟೇಸ್ವಾಮಿಯ ಇವತ್ತಿನ ಪರಂಪರೆ ಏನಿದೆ ಅದಾಗಲಿ, ಮಾದೇಶ್ವರರ ಒಂದು ಪರಂಪರೆ ಏನಿದೆ ಇದಾಗಲಿ, ಇವು ಅದು ಚಳುವಳಿ ರೂಪದಲ್ಲೇ ಬಂದಿದ್ದು. ಇವತ್ತಿಗೆ ಅದೊಂದು ರೀತಿ ತುಂಬ ಸಿಂಬಾಲಿಕ್ಕಾಗಿ ಅವರ ಒಂದು ಚಳುವಳಿ ಅಥವಾ ಅವರ ಒಂದು ಕ್ರಾಂತಿ ಸಾಂಕೇತಿಕವಾಗಿ ಅದು ಇವತ್ತು ಉಳಿದಿದೆ. ಆದರೆ ಅದು ಕ್ರಾಂತಿ ಅಥವಾ ಚಳುವಳಿ ರೂಪದಲ್ಲೇ ಇದೆ. ನಾನು ಅದನ್ನು ಮಂಟೇಸ್ವಾಮಿ ಮೂಮೆಂಟ್ ಅಂತಲೇ ನನ್ನ ಪುಸ್ತಕಕ್ಕೆ ಕೊಟ್ಟಿರೋ ಟೈಟ್ಲೇ ಮಂಟೇಸ್ವಾಮಿ ಮೂಮೆಂಟ್ ಅನ್ನುವಂಥದ್ದು. ಆ ಥರ ಇದೆ. ಆದರೆ ಇದು ಜನಪದ ರೂಪ ಆಗಿ ಇವತ್ತು ಅದು ಚಳುವಳಿ ಜನಪದಕರಣವಾಗಿ ಇದೆ ಅಷ್ಟೇ. ಅದು ನೋಡಿ, ನಿಜ. ಈಗ ನಮ್ಮಲ್ಲಿ ಜೋಗಿಗಳು ಇದ್ದಾರೆ, ದಾಸಗಳು ಇದ್ದಾರೆ, ಈ ಕಡೆ ನೀಲ್ಗಾರರಿದ್ದಾರೆ, ಈ ಕಡೆ ಕಂಸಾಳೆ ಗುಡ್ರಿದ್ದಾರೆ. ಈ ರೀತಿ ಬೇರೆ ಬೇರೆ ಒಂದು ಸಾಂಸ್ಕೃತಿಕ ಐಡೆಂಟಿಟಿ ಇರ್ತಕ್ಕಂಥ ಒಂದು ಸಾಂಸ್ಕೃತಿಕ ಕವಲುಗಳನ್ನು ನಾವು ನೋಡ್ತೀವಿ. ಆದರೆ ಈಗ ನೀವು ಜೋಗಿಗಳು ಅಂತ ಹೇಳಿದ್ರಿ, ಹಾಗೆಯೇ ದಾಸಗಳು ಅಂತ ಹೇಳ್ತೀವಿ. ಮತ್ತು ಗೊರವರು ಅವರು ನಮ್ಮ ಶ್ರೀಶೈಲ, ಈಗ ನಮ್ಮಲ್ಲಿ ಮುಡುಕ್ತೊರೆ ಅಂತ ಇದೆ ಅಂತಂದರೆ ಪಾರ್ವತಿ ಒಕ್ಕಲು ಅಥವಾ ಪಾರ್ವತಿ ಮತ್ತು ಶಿವನ ಆರಾಧಕರು ಅಂತ ಹೇಳ್ತೀವಿ. ಅಂದರೆ ಇವರು ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಒಂದು ಐಡೆಂಟಿಟಿಯನ್ನು ಇವರಲ್ಲಿ ನಾವು ನೋಡ್ತೀವಿ. ಆದರೆ ಆಶಯಗಳಿದೆಯಲ್ಲ, ಆಶಯಗಳು ಹೆಚ್ಚು ಕಡಿಮೆ ಒಂದೇ ಇದೆ. ಒಂದು ಆಶಯ ಏನು ಅಂತಂದರೆ, ಈಗ ಜೋಗಿಗಳು ಅವರು ಒಂದು ರೀತಿ ನಮ್ಮ ದೇಸಿ ಸಾಂಸ್ಕೃತಿಕ ಜನಪದೀಯ ಹಿನ್ನೆಲೆಯಲ್ಲೇ ಇರೋರು. ಮತ್ತು ತಳ ಸಮುದಾಯಗಳ ಮತ್ತು ಜಾತ್ಯತೀತವಾದಂಥ ಒಂದು ಕಾನ್ಸೆಪ್ಟೇ ಇದೆ ಜೋಗಿಗಳಲ್ಲೂ ಕೂಡ. ಹಾಗೆ ಈ ಗೊರವರಿದ್ದಾರಲ್ಲ, ಗೊರವರು ಶಿವನ ಶಿಶು ಮಕ್ಕಳು ಅಥವಾ ಪಾರ್ವತಿಯ ಒಕ್ಕಲು ಅಂತ ಹೇಳ್ತೀವಿ. ಅಂದರೆ ಅದೊಂದು ಶಿವನ ಒಂದು ವೇಷದ
ಅನುಕರಣೆ ಮತ್ತು ಅಭಿನಯ. ಗೊರವರ ಒಂದು ಡ್ರೆಸ್ ಕೋಡ್ ಅಥವಾ ಆ ಕಲೆ ಇದೆಯಲ್ಲ, ಗೊರವರ ಕಲೆ, ಅದು ಶಿವ ಭಿಕ್ಷುಕ್ಕೆ ಹೋದಾಗ ಅವನು ಪಾರ್ವತಿ ಗಿರಿಜೆ ಈ ಕಲ್ಯಾಣದಲ್ಲಿ ಅದು ಬರ್ತದೆ. ಭಿಕ್ಷುಕ್ಕೆ ಹೋದಾಗ ಅವನು ಈ ರೀತಿ ವೇಷ ಮಾರಿಸ್ಕೊಂಡು ಹೋಯ್ತಾನೆ ಅಂತ. ಆ ಗೊರವರ ವೇಷ ಇದೆಯಲ್ಲ, ಕರಡಿ ಗುಂಜು ಮತ್ತು ಇದು ಕವಡೆಗಳ ಸರಗಳು ಮತ್ತು ಬೇರೆ ಥರದ ಒಂದು ಕೆಂಪು ನಿಲುವಂಗಿಗಳು, ಈ ಚರ್ಮದ ಆ ಒಂದು ಉಡುಗೆ ಇದೆಲ್ಲ ಕಟ್ಕೊಂಡು, ಅಂದರೆ ಅದು ಅನಂತರ ಶಿವನ ಒಂದು ವೇಷದ ಒಂದು ವೇಷಭೂಷಣವನ್ನು ಅವರ ಅನಂತರ ಒಂದು ಕಲೆಯ ಪ್ರಕಾರವಾಗಿ ಅದು ಪರಿವರ್ತನೆ ಆಗಿದೆ. ಮತ್ತು ಅದನ್ನು ಸಾಂಸ್ಕೃತಿಕವಾಗಿ ಅದೊಂದು ಐಡೆಂಟಿಟಿಯನ್ನು ಅವ್ರಿಗೆ ಕೊಡ್ತದೆ ಆ ಕಲೆ ಗೊರವರು. ಹಾಗೆಯೇ ಜೋಗಿಗಳಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಸಾಂಸ್ಕೃತಿಕ ವೇಷಭೂಷಣಗಳು ಅವರಲ್ಲೂ ಇದೆ. ಯಾವ ರೀತಿ ನಮ್ಮ ನೀಲಗಾರರು ಕಾವ್ಯ ಹಾಡೋದನ್ನು ಕಲೆಯಾಗಿ ಮಾಡ್ಕೊಂಡಿದ್ದಾರೋ, ಹಾಗೆ ಮಲೆಮಹದೇಶ್ವರ ಅವನು ಕಂಚಿನ ಒಂದು ತಾಳಗಳನ್ನು ಅವನು ಬಳಸಿ ಅವನು ನೃತ್ಯವನ್ನು ಮಾಡ್ದ ಅಂತ, ಅಲ್ಲಿಂದ ಕಂಸಾಳೆ ನೃತ್ಯ ಪ್ರಾರಂಭ ಆಯಿತು ಅಂತ. ಸೊ ಕಂಸಾಳೆ ಕಲೆ, ಗೊರವರ ನೃತ್ಯ, ಇವು ಮತ್ತು ನೀಲ್ಗಾರರ ಹಾಡುಗಾರಿಕೆ, ಇದು ವಿಶೇಷವಾಗಿ ನಮ್ಮ ಕತ್ತಲ ರಾಜ್ಯ ಅಥವಾ ಮೈಸೂರು ಸೀಮೆಯ, ಎಸ್ಪೆಷಲಿ ನಮ್ಮ ನಗರ ಜಿಲ್ಲೆಯ ಕಲ್ಚರಲ್ ಐಡೆಂಟಿಟಿ ಥರ ಆಗಿದೆ ಅದು. ಈ ಗೊರವರ ನೃತ್ಯ, ಗೊರವರ ಕುಣಿತ ಎಲ್ಲೂ ಬೇರೆ ಕಾಣಲ್ಲ, ಅದು ನಮ್ಮ ನಗರ ಜಿಲ್ಲೆಯಲ್ಲೇ ಇದೆ. ಕಂಸಾಳೆ ಕಲೆ ಕೂಡ ಹಾಗೇ, ಮತ್ತು ನಮ್ಮ ನೀಲ್ಗಾರರ ತಂಬೂರಿ ಹಾಡುಗಾರಿಕೆ ಕೂಡ ಹಾಗೇ. ಸೊ ಇದು ನಮ್ಮ ಜಿಲ್ಲೆಯ ಒಂದು ಬ್ರ್ಯಾಂಡ್ ಇದ್ದಂಗೆ, ಮತ್ತು ಅದು ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯಲ್ಲೂ ಕೂಡ ಅದು ತನ್ನ ಒಂದು ಹೆಗ್ಗುರುತನ್ನು ಸ್ಥಾಪನೆ ಮಾಡಿದೆ. ಇಡೀ ಕರ್ನಾಟಕ ಅಂತ ಹೇಳಿದಾಗ, ಕರ್ನಾಟಕದ ಭೂಪಟವನ್ನು ನೋಡಿದಾಗ, ಕಲ್ಚರಲ್ ಒಂದು ಭೂಪಟವನ್ನು ನಾವು ನೋಡಿದಾಗ, ನಗರ ಜಿಲ್ಲೆ ಅಂತಂದರೆ ಅಲ್ಲಿ ಕಂಸಾಳೆ, ತಂಬೂರಿ ಪದ ಮತ್ತು ನಮ್ಮ ಕಂಸಾಳೆ ಕಲೆ ಇವುಗಳನ್ನು ಪ್ರೊಜೆಕ್ಟ್ ಮಾಡೋ ಥರದ್ದು ಕಾಣಿಸ್ತದೆ. ಸೊ ಇದು ನಮ್ಮ ಕನ್ನಡದ ಸಾಂಸ್ಕೃತಿಕ ಹೆಗ್ಗುರುತುಗಳು ಹೌದು, ನಮ್ಮ ಜಿಲ್ಲೆಯ ಹೆಗ್ಗುರುತುಗಳು ಕೂಡ ಹೌದು ಈ ಕಲೆಗಳು. ಇದು ಈ ಜನಪದ ಸಾಹಿತ್ಯ ಮತ್ತು ಜನಪದ ಕಾವ್ಯ ಮತ್ತು ಜನಪದ ಕಲೆಗಳು ಇವಕ್ಕೆ ತುಂಬಾ ಒಂದು ಪ್ರಾಚೀನತೆ ಕೂಡ ಇದೆ. ನಮ್ಮ ಈ ಭಾಗದಲ್ಲಿ ಬಂದಿದೆ ಅನ್ನೋದಾದರೆ ಇದಕ್ಕೆ ತುಂಬ ಪ್ರಾಚೀನತೆ ಇದೆ. ಒಂದು ಜಗಟೆ ಮತ್ತು ಈ ಕಂಸಾಳೆ, ಹಾಗೆಯೇ ಈ ನಮ್ಮ ಗೊರವರ ಕುಣಿತ, ತಂಬೂರಿ ಕಲೆ, ಇವು ತುಂಬ ನಮ್ಮ ಕಲ್ಚರಲ್ ಹಿಸ್ಟ್ರಿಯನ್ನು ನಾವು ನೋಡ್ತಾ ಹೋದರೆ ತುಂಬ ಹಿಂದಕ್ಕೂ ಹೋಗುತ್ತೆ. ಇವು ಅಲ್ಲಿಂದನೂ ಬೆಳ್ಕೊಂಡು ಬಂದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಅದು ಹೆಚ್ಚು ಪ್ರವರ್ಧಮಾನಕ್ಕೆ ಬಂದು ವಿಕಾಸ ಆಗಿರೋ ಅಂಥದ್ದನ್ನು ನಾವು ನೋಡ್ಬೋದು. ಯಾಕೆ ಅಂದರೆ ಈಗ ಜಗಟೆ ಇರ್ಬೋದು ಅಥವಾ ಕಂಸಾಳೆ ಇರ್ಬೋದು, ನೀವು ತುಂಬ ಬೇರೆ ಬೇರೆ ರಾಷ್ಟ್ರಗಳ ಕಲ್ಚರಲ್ ಫೆಸ್ಟಿವಲ್ಗಳನ್ನು ನೋಡಿದ್ರೆ ಅಥವಾ ಇವುಗಳನ್ನು ನೋಡಿದ್ರೆ, ಎಷ್ಟೋ ಕೆಲವು ಬೌದ್ಧ ರಾಷ್ಟ್ರಗಳಲ್ಲಿ, ವಿಹಾರಗಳಲ್ಲಿ, ಬುದ್ಧ ಮಂದಿರಗಳಲ್ಲಿ ನಾವು ಈ ಥರದ ದೊಡ್ಡ ದೊಡ್ಡ ಜಗಟೆಗಳ ಮಾದರಿಗಳನ್ನು ನಾವು ನೋಡ್ತೀವಿ. ಹಾಗೆಯೇ ಕೆಲವು ಭಾಳ ಬೃಹದಾಕಾರವಾದಂಥ ಡ್ರಮ್ಗಳನ್ನು ನಾವು ನೋಡ್ತೀವಿ. ಹಾಗೆಯೇ ಈ ಕಂಸಾಳೆಯ ಭಾಳ ದೊಡ್ಡ ಬೃಹದಾಕಾರದ ಕಂಸಾಳೆಗಳನ್ನು ನೋಡ್ತೀವಿ. ನನಗೆ ಅದನ್ನು ನೋಡಿದಾಗ ಎಲ್ಲೋ ತುಂಬ ಹಿಂದೆ ಈ ಬೌದ್ಧ ಸಂಸ್ಕೃತಿ ಮತ್ತು ಬೌದ್ಧ ಕಲೆಗಳಲ್ಲೂ ಕೂಡ ಇವು ಇತ್ತೇನೋ, ಅದು ಆಮೇಲೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಇವುಗಳನ್ನು ನಮ್ಮ ತಂಬೂರಿ ಕಲಾವಿದರು, ಕಂಸಾಳೆ ಕಲಾವಿದರು ಅಥವಾ ಈ ಗೊರವರ ನೃತ್ಯ, ನೀವು ಗೊರವರ ನೃತ್ಯ ಅಂತ ನಾವು ನೋಡಿದ್ರೆ ಶಿವನ ಈ ಐಡೆಂಟಿಟಿ ತುಂಬ ಪ್ರಾಚೀನವಾದದ್ದು. ಇದು ಶೈವ ಹಿನ್ನೆಲೆಗೆ ನಾವು ಹೋದರೆ ಇವೆಲ್ಲವೂ ಕೂಡ ಟ್ರೈಬಲಲ್ಲೂ ಕೂಡ ನಾವು ನೋಡ್ಬೋದು, ಟ್ರೈಬಲ್ ಕಲ್ಚರಲ್ಲೂ ಕೂಡ ನಾವು ನೋಡ್ಬೋದು. ಸೊ ಈ ಭಾಗದಲ್ಲಿ ತುಂಬ ಪ್ರಾಚೀನವಾದಂಥ ಶಿಲಾಯುಗದ ಸಂಸ್ಕೃತಿಗೂ ಕೂಡ ನಮ್ಮ ಜಿಲ್ಲೆ ಅನೇಕ ಸ್ಥಳಗಳು ನೆಲೆಗಳಾಗಿದ್ವು ಅನ್ನೋದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಆ ಎಲ್ಲ ಹಿನ್ನೆಲೆನೂ ನಾವು ಈ ಆಧುನಿಕ ಕಲೆಗಳಲ್ಲಿ, ಇವತ್ತಿನ ಕಲೆಗಳಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಇದೆ. ಅಪ್ಪ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರವಾಗಲಪ್ಪ ಸಿದ್ದಯ್ಯ.